ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಕಥೆಗನುಸಾರವಾಗಿ ಸೀತೆಯನ್ನು ಹುಡುಕ್ಲಿಕ್ಕಾಗಿ ಬಂದಂಥ ಹನುಮಂತ ಎಲ್ಲ ಕಡೆ ಸೀತೆಯನ್ನು ಹುಡುಕಿ ರಾವಣನ ಅಂತಃಪುರದಲ್ಲಿಯೂ ಕೂಡ ಆಕೆಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ಅಂತಃಪುರದಲ್ಲಿ ರಾವಣನ ಪರ್ಯಂಕದಲ್ಲಿ ಮಂದೋದರಿ ಮಲಗಿಕೊಂಡಿದ್ದವಳನ್ನು ನೋಡಿ ಸೀತೆ ಅಂತ ಭ್ರಮಿಸಿದ್ದು ಇದನ್ನು ನಾವು ಶ್ರವಣ ಮಾಡಿದ್ವಿ. ಸೀತೆಗೂ ಮಂದೋದರಿಗೂ ಹೋಲಿಕೆ ಯಾಕೆ ಬಂದಿತ್ತು ಅನ್ನೋದನ್ನ ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗದ ಹಿನ್ನೆಲೆಯಲ್ಲಿ ಶ್ರವಣ ಮಾಡಿದ್ವಿ. ರಾವಣೊಮ್ಮೆ ಪರಶಿವನನ್ನು ಒಲಿಸಿಕೊಂಡು ಆತನ ಮೂಲಕ ಆತ್ಮಲಿಂಗವನ್ನು ಪಡೆದುಕೊಂಡ ಮತ್ತು ಪರಶಿವನ ಪತ್ನಿಯಾದ ಪಾರ್ವತಿಯನ್ನು ಕೂಡ ತಾನು ಕರೆದುಕೊಂಡು ಹೊರಟಿದ್ದ. ಆಗ ವಿಷ್ಣು ಅಲ್ಲಿ ಬ್ರಾಹ್ಮಣ ರೂಪದಿಂದ ಬಂದು, ನೀನು ಕರೆದುಕೊಂಡು ಹೊರಟಿರುವಂತಹ ಈ ಪಾರ್ವತಿ ನಿಜವಾದ ಪಾರ್ವತಿ ಅಲ್ಲ, ಅವಳು ಪಾತಾಳ ಲೋಕದಲ್ಲಿ ಮಯನ ಅರಮನೆಯಲ್ಲಿದ್ದಾಳೆ, ಇವಳು ಕೃತ್ರಿಮ ಪಾರ್ವತಿ ಅಂತ ಆ ರಾವಣನನ್ನ ವಂಚಿಸಿದ. ಅದಲ್ಲದೆ ಆ ಪಾರ್ವತಿಯ ಶರೀರದಿಂದ ಹೊರಟಂಥ ಗಂಧ ಅಂಗರಾಗ ಮೊದಲಾದವುಗಳನ್ನು ತೆಗೆದುಕೊಂಡು ಮಂದೋದರಿಯನ್ನು ಸೃಷ್ಟಿ ಮಾಡಿ ಆ ಪಾರ್ವತಿಯಂತೆ ಹೋಲಿಕೆ ಇದ್ದಂಥ ಅವಳನ್ನ ಮಂದೋದರಿಯನ್ನ ಪಾತಾಳ ಲೋಕದಲ್ಲಿ ಮಯನ ಅರಮನೆಯಲ್ಲಿ ಇಟ್ಟುಬಿಟ್ಟಿದ್ದ. ಈ ರಾವಣ ಅದರಂತೆ ಮೋಸ ಹೋಗಿ ನಿಜವಾದ ಪಾರ್ವತಿಯನ್ನು ಪರಶಿವನಿಗೆ ಮರಳಿ ಕೊಟ್ಟು ಪಾತಾಳಕ್ಕೆ ಹೋಗಿ ಮಯನ ಅರಮನೆಯಲ್ಲಿದ್ದಂಥ ಕೃತ್ರಿಮ ಪಾರ್ವತಿ ಅಥವಾ ಮಂದೋದರಿಯನ್ನ ನಿಜವಾದ ಪಾರ್ವತಿ ಅಂತ ಭ್ರಮಿಸಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಆಗಿದ್ದ. ಆ ಕಥೆ ಅಲ್ಲಿ ಮುಂದುವರೆದಿತ್ತು. ಹೀಗೆ ಪಾರ್ವತಿಗೂ ಮತ್ತು ಮಂದೋದರಿಗೂ ಸಮಾನತೆ ಇತ್ತು. ಸಮಾನತೆ ಇದ್ದಿದ್ದರಿಂದಲೇ ಮಂದೋದರಿಯನ್ನೇ ಪಾರ್ವತಿ ಅಂತ ಭ್ರಮಿಸಿಕೊಂಡು ಈತ ತನ್ನ ಅರಮನೆಗಳನ್ನು ಕರ್ಕೊಂಡು ಹೋಗಿಬಿಟ್ಟಿದ್ದ ರಾವಣ. ಹೀಗೆ ಕಥೆ ಪ್ರಾರಂಭ ಆದಾಗ ಸೀತೆಗೂ ಮಂದೋದರಿಗೂ ಹೋಲಿಕೆ ಯಾಕೆ ಇತ್ತು, ಮಂದೋದರಿಯನ್ನು ನೋಡಿ ಸೀತೆ ಅಂತ ಹನುಮಂತ ಭ್ರಮಿಸ್ಲಿಕ್ಕೆ ಏನು ಕಾರಣ ಅನ್ನುವ ಪ್ರಶ್ನೆಯೊಂದಿಗೆ ಕಥೆ ಪ್ರಾರಂಭ ಆಗಿತ್ತು. ಕಥೆ ಮುಕ್ತಾಯ ಆದಾಗ ಅದು ಪಾರ್ವತಿಗೂ ಮತ್ತು ಮಂದೋದರಿಗೂ ಹೋಲಿಕೆ ಅನ್ನಲಿಕ್ಕೆ ಕಾರಣ ಏನು ಅಂತ ಅನ್ನೋದನ್ನ ಆನಂದ ರಾಮಾಯಣ ಬಿತ್ತರಿಸಿತ್ತು. ಆ ಕಥೆಯ ಪರ್ಯವಸಾನಕ್ಕೆ ಅನುಸಾರವಾಗಿ ಸೀತೆ ಮತ್ತು ಪಾರ್ವತಿ ಇವೆರಡೂ ಕೂಡ ಒಬ್ಬಳೇ ಪ್ರಕೃತಿ ಅಭಿಮಾನಿನಿ ದೇವತೆ ಏನಿದ್ದಾಳೆ, ಅವಳಿಗೆ ಒಂದೇ ದೇವತೆಗೆ 2 ಹೆಸರುಗಳು. ಅದರಂತೆ ಒಬ್ಬನೇ ಭಗವಂತ ಏನಿದ್ದಾನೆ ಅವನಿಗೆ ಶಿವ ಅಂತ ಕೂಡ ಹೆಸರು, ಹಾಗೆ ವಿಷ್ಣು ಅನ್ನೋದು ಕೂಡ ಆತನದ್ದೇ ಹೆಸರು. ಅವನಿಗೆ ಶಿವ ಅಂತ ಹೆಸರು, ಅವನಿಗೆ ವಿಷ್ಣು ಅಂತ ಹೆಸರು. ಅದರಂತೆ ಆತನ ಅರ್ಧಾಂಗಿನಿಯಾದ ಪ್ರಕೃತಿಗೆ ಅಭಿಮಾನಿನಿ ದೇವತೆಯಾದ ಲಕ್ಷ್ಮೀ ದೇವಿ ಏನಿದ್ದಾಳೆ ಅವಳಿಗೆ ಸೀತೆ ಅಂತ ಹೆಸರು, ಅವಳಿಗೆ ಪಾರ್ವತಿ ಅಂತ ಕೂಡ ಹೆಸರು ಅಂತ ಹೀಗೆ ಆನಂದ ರಾಮಾಯಣದ ಆ ಕಥೆಗನುಸಾರವಾಗಿ ಆ ಹಿನ್ನೆಲೆಗನುಸಾರವಾಗಿ ಅದನ್ನ ಶ್ರವಣ ಮಾಡಬೇಕು. ಈಗ ನಾವು ಮಾಧ್ವ ಸಿದ್ಧಾಂತಕ್ಕನುಸಾರವಾಗಿ ತಾರತಮ್ಯ ಸಿದ್ಧಾಂತದ ಕಥನ ಇತ್ಯಾದಿಗಳೇನಿದೆ ಇದಕ್ಕೆ ಇದರದೆಲ್ಲ ಹೊಂದಾಣಿಕೆ ಹೇಗೆ, ನಿನ್ನೆ ನಾನು ಆ ಕಥೆಯನ್ನೆಲ್ಲ ಹೇಳಿದ ಮೇಲೆ ಹರಿಕಥಾಮೃತಸಾರದಲ್ಲಿ ಬಂದಂತೆ, ಆಮೇಲೆ ಮಾಧ್ವ ವೈಷ್ಣವ ಸಿದ್ಧಾಂತದಲ್ಲಿ ಬಂದಂತೆ ಈ ಕಥೆಗೆ ಹೊಂದಾಣಿಕೆ ಹೇಗೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಿತ್ತು. ಅದನ್ನ ನಾನು ಹಿಂದೆ ಬೇಕಾದ ಹೇಳಿದ್ದೆ. ಅದನ್ನ ಈ ಕಥೆಗೆ ಅನುಸಾರವಾಗಿ ಮತ್ತೊಮ್ಮೆ ಹೇಳಬೇಕು. ಯಾಕಂದ್ರೆ ನಾಳೆ ಇದು ಧ್ವನಿಮುದ್ರಣ ಆಗ್ತಿರೋದ್ರಿಂದ ಈ ಧ್ವನಿಮುದ್ರಣ ಇಷ್ಟನ್ನೇ ಬೇರೆ ಯಾರಾದ್ರೂ ಕೇಳಿದರೆ ಒಬ್ಬನೇ ದೇವತೆಗೆ ಶಿವ ಅಂತ ಕೂಡ ಹೆಸರು, ವಿಷ್ಣು ಅಂತ ಕೂಡ ಹೆಸರು, ಮತ್ತೊಬ್ಬ ಆತನ ಅರ್ಧಾಂಗಿನಿಗೆ ಪಾರ್ವತಿ ಅಂತ ಹೆಸರು, ಹಾಗೆ ಸೀತಾ ಅಂತ ಹೆಸರು ಅಂತ ಹೇಳಿದ್ವಿ. ಹಾಗಾದ್ರೆ 5ನೇ ಕಕ್ಷಾದಲ್ಲಿರುವಂತಹ ಶಿವ ಅಂದ್ರೆ ಯಾರು? 1ನೇ ಕಕ್ಷಾದಲ್ಲಿ ಭಗವಂತ, 2ನೇ ಕಕ್ಷಾದಲ್ಲಿ ಆತನ ಅರ್ಧಾಂಗಿನಿಯಾದ ಲಕ್ಷ್ಮೀದೇವಿ, 3ನೇ ಕಕ್ಷಾದಲ್ಲಿ ಬ್ರಹ್ಮ ಮತ್ತು ವಾಯುಗಳು, 4ನೇ ಕಕ್ಷಾದಲ್ಲಿ ಭಾರತಿ ಸರಸ್ವತಿ ಮೊದಲಾದವರು, 5ನೇ ಕಕ್ಷಾದಲ್ಲಿ ಪರಶಿವ ಅಂತ ಹೀಗೆ ಹರಿಕಥಾಮೃತಸಾರ ಹೇಳ್ತದೆ. ಮತ್ತು ಮಾಧ್ವ ಸಿದ್ಧಾಂತ ಏನು ಹೇಳ್ತದೆ ಅದನ್ನೇ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳಿದ್ದೇವೆ. ಇದಕ್ಕೂ ಕೂಡ ಹಿಂದೆ ನಾನು ಹೇಳಿದ್ದೆ, ಇದು ಕೇವಲ ಸ್ಮಾರ್ತರು ವೈಷ್ಣವರು ಇವರಲ್ಲಿ ಸಾಮರಸ್ಯ ತರಬೇಕು ಅನ್ನೋ ಕಾರಣಕ್ಕಾಗೇ ನಾನು ಪ್ರತ್ಯೇಕವಾಗಿ ಇದನ್ನು ಹೇಳಲಿಲ್ಲ. ಇದ್ದ ಸಿದ್ಧಾಂತದ ರಹಸ್ಯ ಏನಿದೆ
ಆ ಸಿದ್ಧಾಂತದ ರಹಸ್ಯವನ್ನು ಮುಚ್ಚಿಟ್ಟು ಮಾಧ್ವರಿಗೆ ವೈಷ್ಣವ ಮತ್ತು ಸ್ಮಾರ್ತರಿಗೆ ಸಾಮರಸ್ಯ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ಮಾತ್ರ ರಂಜನೆಗಾಗಿ ಈ ಕಥೆಯನ್ನು ಹೇಳಲಿಕ್ಕೆ ನಾನು ಹೊರಟಿಲ್ಲ. ಇದ್ದ ಸಿದ್ಧಾಂತ ಏನಿದೆ ಅವನ ಹಿಂದೆ ಬೇಕಾದಷ್ಟು ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಭಗವಂತನನ್ನ ವೈಷ್ಣವರು ಸರ್ವೋತ್ತಮ ಅಂತ ಹೇಳ್ತಾರೆ, ಯಾವ ವಿಷ್ಣುವನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಆತ ಒಂದನೇ ಕಕ್ಷಾದಲ್ಲಿದ್ದವನು. ಯಾವ ಭಗವಂತನನ್ನ ಯಾವ ಹರನನ್ನ ಸರ್ವೋತ್ತಮ ಅಂತ ಸ್ಮಾರ್ತರು ಹೇಳ್ತಾರೆ, ಆತ ಯಾವ ಕಕ್ಷಾದಲ್ಲಿದ್ದವನು ಅಂತ ಈಗ ಪ್ರಶ್ನೆ. ಆತನು ಕೂಡ 5ನೇ ಕಕ್ಷಾದಲ್ಲಿದ್ದವನಾದ್ರೆ 5ನೇ ಕಕ್ಷಾದಲ್ಲಿದ್ದವನನ್ನು ಸರ್ವೋತ್ತಮ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಮಾಧ್ವ ವೈಷ್ಣವರಾದವರು ಅದರ ಬಗ್ಗೆ ಆಕ್ಷೇಪ ಮಾಡಬಹುದು. ಆದರೆ ವಾಸ್ತವಿಕವಾಗಿ ಸ್ಮಾರ್ತರಾದವರು ಯಾವ ಭಗವಂತನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಯಾವ ಭಗವಂತನಿಗೆ ಹರ ಅಂತ ಹೆಸರು ಕೊಟ್ಟಿದ್ದಾರೆ ಅಂದರೆ, ಯಾವ ಭಗವಂತ 1ನೇ ಕಕ್ಷಾದಲ್ಲಿದ್ದಾನೋ ಆ 1ನೇ ಕಕ್ಷಾದಲ್ಲಿರುವಂಥ ಸರ್ವಜ್ಞ ಸರ್ವಶಕ್ತ ಸರ್ವಕರ್ತ ಆದವನಿಗೆ ಅವರು ಹರ ಅಂತ ಹೆಸರು ಕೊಟ್ಟಿದ್ದಾರೆ. ಅವನಿಗೆ ಹರಿ ಅಂತ ಹೆಸರು ಕೊಟ್ಟವರು ಮಾಧ್ವ ವೈಷ್ಣವರು. ಹಾಗಾಗಿ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಅಂತ ಅನ್ನೋದನ್ನು ಹಿಂದೆ ಸ್ಪಷ್ಟವಾಗಿ ಹೇಳಿದ್ದೆ. ಆ 1ನೇ ಕಕ್ಷೆಯಲ್ಲಿದ್ದಂತಹ ಸರ್ವೋತ್ತಮನಾದ ಭಗವಂತನಿಗೆ ಈ 2 ಹೆಸರುಗಳು, ಈ ಭಿನ್ನ ಭಿನ್ನವಾದ 2 ಹೆಸರುಗಳು ಅನ್ನೋದನ್ನು ತಿಳ್ಕೊಳ್ಳಾರದ ಕಾರಣಕ್ಕಾಗಿಯೇ ವೈಮನಸ್ಯಗಳು ಇತ್ಯಾದಿಗಳು ನಡೆದಿತ್ತು. ವಾದ ವಿವಾದಗಳು ಚರ್ಚೆಗಳು ನಡೆದರೆ ಅದು ಬರೇ ವಾದ ವಿವಾದದ ಮಟ್ಟಿಗೆ ಅಷ್ಟೇ ನಡೆದರೆ ಏನು ತೊಂದರೆ ಇಲ್ಲ. ಅದು ವೈಮನಸ್ಯದ ಹಂತಕ್ಕೆ ಇಳಿದಿದ್ದರಿಂದ ಎಷ್ಟೋ ಬಾರಿ ಅದನ್ನು ಬಹಳ ಸೂಕ್ಷ್ಮವಾಗಿ ಪ್ರವಚನಕಾರರಾದವರು ಪಂಡಿತರಾದವರು ನಿರ್ವಹಿಸಬೇಕಾದ ಪ್ರಸಂಗ ಬಂದಿತ್ತು. ಆದರೆ ನಾನು ಅದನ್ನು ಹಿಂದೆ ಸ್ಪಷ್ಟವಾಗಿ ಹೇಳಿದ್ದಂತೆ, ಈಗಲೂ ಸ್ಪಷ್ಟವಾಗಿ ಹೇಳುವಂತೆ, 1ನೇ ಕಕ್ಷಾದಲ್ಲಿ ಯಾವ ಭಗವಂತ ಇದ್ದಾನೆ, ಯಾವ ಭಗವಂತನನ್ನ, ಇದು ಬರೇ ಸ್ಮಾರ್ತ ವೈಷ್ಣವದಷ್ಟೇ ಪ್ರಶ್ನೆ ಅಲ್ಲ, ಯಾವ ಭಗವಂತನನ್ನ ಮುಸಲ್ಮಾನರು ಅಲ್ಲಾಹ್ ಅಂತ ಹೇಳ್ತಾರೆ, ಯಾವ ಭಗವಂತನನ್ನು ಕ್ರೈಸ್ತರು ಯೇಸು ಅಂದ್ರೆ ಭಗವಂತನ ಅಧೀನ ಅವನು, ಯಾವ ಭಗವಂತನನ್ನ ಅವರು ದೇವರು ಅಂತ ಹೇಳ್ತಾರೆ ಅವನಿಗೆ ಹರ ಅಂತ ಹೆಸರು ಕೊಟ್ಟಿದ್ದು, ಅವನಿಗೆ ಹರಿ ಅಂತ ಹೆಸರು ಕೊಟ್ಟಿದ್ದು. ಹಾಗಾಗಿ ವಾಸ್ತವಿಕವಾಗಿ ತಿಳಿದು ನೋಡಿದರೆ ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲೇ ಇಲ್ಲ. ಈಗ ಒಂದು 2 ದಿವಸದಲ್ಲೇ ಕುರಾನನ್ನು ಅಧ್ಯಯನ ಮಾಡ್ತಿದ್ದೆ, ಆದ್ದರಿಂದ ಅದು ನನ್ನ ಬಾಯಿಂದ ಆ ಶಬ್ದ ಹೊರಗೆ ಬಂತು. ತಿಳಿದು ನೋಡಿದರೆ ಬರೇ ಸ್ಮಾರ್ತ ವೈಷ್ಣವರಿಗೆ ಅಷ್ಟೇ ಅಲ್ಲ, ಉಳಿದ ಯಾವ ಪಂಥೀಯರಿಗೂ ಕೂಡ ಅದರಲ್ಲಿ ಭಿನ್ನಾಭಿಪ್ರಾಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನಮ್ಮ ದೇವರನ್ನು ಕೆಳಗಿಟ್ಟಿದ್ದೀರಿ, ನೀವು ನಿಮ್ಮ ದೇವರನ್ನು ಮೇಲಕ್ಕಿಟ್ಟಿದ್ದೀರಿ ಅಂತ ಪ್ರತಿಯೊಬ್ಬರಲ್ಲೂ ಭಿನ್ನಾಭಿಪ್ರಾಯ. ನಮ್ಮ ದೇವರು ಅಷ್ಟು ಶಕ್ತಿ ಇದ್ದವನು, ನಿಮ್ಮ ದೇವರಿಗೆ ಶಕ್ತಿ ಕಡಿಮೆ ಇದೆ ಅಂತ ಪ್ರತಿಯೊಬ್ಬರದು ವಾದ ವಿವಾದ. ವಾಸ್ತವಿಕವಾಗಿ 1ನೇ ಕಕ್ಷಾದಲ್ಲಿ ಯಾವ ಭಗವಂತ ಇದ್ದಾನೆ ಅವನಿಗೆ ಇವೆಲ್ಲ ಹೆಸರು. ಎಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವ ಕರ್ತೇತಿ ನೈಯಾಯಿಕಾಃ ಅಥವಾ ಅಲ್ಲೇತಿ ಮಾಹಮ್ಮದಾಃ ಸೋಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ ಅರ್ಹನ್ ನಿಖ್ಯತ ಜೈನ ಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸ್ವಯಂವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ ಅಂತ ಒಂದು ಸಂಸ್ಕೃತ ಶ್ಲೋಕ. ಎಂ ಯಾವ 1ನೇ ಕಕ್ಷಾದಲ್ಲಿರುವಂಥ ಭಗವಂತ ಇದ್ದಾನೆ ಅವನನ್ನ ಶೈವಾಹ ಶಿವ ಇತಿ ಉಪಾಸತೆ, ಎಂ ಶೈವ ಸಮುಪಾಸತೆ ಶಿವ ಇತಿ, ಶೈವರು ಅವನನ್ನ ಶಿವ ಅಂತ ಉಪಾಸನೆ ಮಾಡ್ತಾರೆ. ಬ್ರಹ್ಮೇತಿ ವೇದಾಂತಿನಃ, ವೇದಾಂತಿಗಳು ಅಂತ ಅನ್ಸ್ಕೊಂಡು ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಆ ವೇದಾಂತಿಗಳಲ್ಲಿ ಅದ್ವೈತ ವೇದಾಂತಿಗಳು, ಮಾಧ್ವ ವೇದಾಂತಿಗಳು ಮತ್ತು ವಿಶಿಷ್ಟಾದ್ವೈತ ವೇದಾಂತಿಗಳು ಅಂತ 3 ಜನ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಅದನ್ನು ಪ್ರತಿಪಾದನೆ ಮಾಡಿದ 3 ಭಾಗಗಳು. ಅದು ಆ ವೇದಾಂತಿಗಳು ಭಗವಾನ್ ಬಾದರಾಯಣರು ರಚನೆ ಮಾಡಿದ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿಕೊಂಡಿರುವಂಥ ವೇದಾಂತಗಳೇನಿದ್ದಾರೆ ಆ 1ನೇ ಕಕ್ಷಾದಲ್ಲಿರುವ ಭಗವಂತನಿಗೆ ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮನಿಗೆ, ಬ್ರಹ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನಂತಂದ್ರೆ ಬೃಹ ವೃದ್ಧವು ಅನ್ನೋ ಧಾತುವಿನಿಂದ ಹುಟ್ಟಿದ ಶಬ್ದ. ಅದು ಅತೀವ ಬೃಹತ್ ಪ್ರಮಾಣದ್ದು, ಬೃಹದಾಕಾರದ್ದು ಅಂತ ಏನಿದೆ, ಆ ಬೃಹದಾಕಾರದ್ದು ಅನ್ನುವ ಅರ್ಥವನ್ನು ಕೊಡುವ ಬೃಹತ್ ಧಾತು ಏನಿದೆ, ಬೃಹ ವೃದ್ಧಿ ಧಾತು, ಆ ವೃದ್ಧಿ ಧಾತುವಿಗೆ ಮ ಪ್ರತ್ಯಯ ಬಂದು ಬ್ರಹ್ಮ ಅನ್ನುವ ಶಬ್ದ ಹುಟ್ಟಿದ್ದು. ನಾವು ಚತುರ್ಮುಖ ಬ್ರಹ್ಮ ಅಂತ ಒಬ್ಬ ಇದ್ದಾನೆ, ಅದು ಚತುರ್ಮುಖ ಬ್ರಹ್ಮ, ಅದು ಅವನು 4 ಮುಖ ಇದ್ದಂಥ ಚತುರ್ಮುಖ ಬ್ರಹ್ಮ ಅವನು. ಇದು ಬ್ರಹ್ಮ ಏನಿದೆ ಮ, ಇದು ಸರ್ವೋತ್ತಮನಾದ ಬ್ರಹ್ಮ. ಇದು ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ, ಅವನನ್ನೇ ಬೌದ್ಧರು ಬುದ್ಧ ಅಂತ ಹೇಳ್ತಾರೆ. ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ, ನೈಯಾಯಿಕರು ನ್ಯಾಯಸೂತ್ರಗಳನ್ನು ಗೌತಮ ಋಷಿಗಳು ರಚನೆ ಮಾಡಿದ ನ್ಯಾಯಸೂತ್ರಗಳನ್ನು ರಚನೆ ಮಾಡಿಕೊಂಡು ಅದನ್ನು ನಂಬಿಕೊಳ್ಳುವವರು ಅವನಿಗೆ ಕರ್ತ ಅಂತ ಕರೀತಾರೆ. ಅದೇ ಶ್ಲೋಕ ಮತ್ತೊಂದು ಪಾಠಾಂತರ ಏನಂದ್ರೆ ಅಲ್ಲೇತಿ ಮಾಹಮ್ಮದಾಹ, ಮೊಹಮ್ಮದೀಯರು ಅವನನ್ನು ಅಲ್ಲಾಹ್ ಅಂತ ಕರೀತಾರೆ. ಅಥವಾ ಕರ್ತ ಅಂತ ಅವನನ್ನೇ ಕ್ರೈಸ್ತರು ಕೂಡ ಕರೀತಾರೆ. ಅರ್ಹನ್ ನಿತ್ಯತ ಜೈನ ಶಾಸನರತಾಹ,
ಓಂ ನಮೋ ಅರಿಹಂತಾಣಂ ಅಂತ ನೀವು ಜೈನ ಶಾಸನದ ವಾಕ್ಯಗಳನ್ನು ಕೇಳಿರ್ತೀರಿ. ಅದು ಜೈನ ಶಾಸನವನ್ನು ಅವಲಂಬಿಸಿಕೊಂಡಿರುವಂಥವ್ರು ಜೈನರಾದವರು ಅವನಿಗೆ ಅರ್ಹನ್ ಅಂತ ಕರೀತಾರೆ. ಅರ್ಹನ್ನಿತ್ಯತ ಜೈನ ಶಾಸನತಃ ಕರ್ಮೇತಿ ಮೀಮಾಂಸಕಾಹ, ಅವನಿಗೆ ಮೀಮಾಂಸಕರು ಅದೇ ಬ್ರಹ್ಮನನ್ನ ಕರ್ಮ ಅಂತ ಕರೀತಾರೆ. ಇಡೀ ಜಗತ್ತೆಲ್ಲವೂ ಕರ್ಮದ ಅಧೀನವಾಗಿದ್ದು ಅಂತ ಹಿಂದೊಂದು ನಾನು ಶ್ಲೋಕ ಹೇಳಿದ್ದೆ. ಚತುರ್ಮುಖ ಬ್ರಹ್ಮ, ಸ್ವಯಂ ವಿಷ್ಣು, ಆಮೇಲೆ ಶಿವ, ಇವರೆಲ್ಲರೂ ಕೂಡ ಕರ್ಮದ ಅಧೀನರಾಗಿ ಶಿವ ಕಪಾಲವನ್ನು ಹಿಡಿದುಕೊಂಡು ಭಿಕ್ಷೆ ಬೇಡಲಿಕ್ಕೆ ಓಡಾಡಬೇಕಾಯಿತು. ಚತುರ್ಮುಖ ಬ್ರಹ್ಮ ಮೇಲಿಂದ ಮೇಲೆ ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ನಿಯಮನ ಇದನ್ನು ಮಾಡ್ತಾ ಆ ಕೆಲಸದಲ್ಲಿ ಮಗ್ನನಾಗಬೇಕಾಯಿತು. ರಾಮಾವತಾರ, ಕೃಷ್ಣಾವತಾರ ಮೊದಲಾದ ಅವತಾರಗಳನ್ನು ಒಂದಾದ ಮೇಲೆ ಒಂದರಂತೂ ಎತ್ತಿ ಬಳಲಬೇಕಾಯಿತು ವಿಷ್ಣು ಅಂತ ಒಂದು ಹಾಸ್ಯವಾಗಿ ಹೇಳ್ತಾರೆ. ಆ ಎಲ್ಲ ಶ್ಲೋಕಗಳನ್ನ ಅದರ ಅಂತರಾರ್ಥ ಸರಿಯಾಗಿ ತೆಗೆದುಕೊಂಡ್ರೆ ಅದು ಹಾಸ್ಯ ಅಲ್ಲ, ತೆಗೆದುಕೊಳ್ಳದೆ ಹಾಗೆ ಸುಮ್ಮನೆ ತೊಗೊಂಡ್ಬಿಟ್ಟು ಅದೊಂದು ಕಾಲಕ್ಷೇಪಕ್ಕಾಗಿ ಮಾಡಿದ ಹಾಸ್ಯ. ಕರ್ಮೇತಿ ಮೀಮಾಂಸಕಾಹ ಸೋಯಂವೋ ವಿದಧಾತು ವಾಂಛಿತ ಬಲಂ ತ್ರೈಲೋಕ್ಯನಾಥೋ ವಿಭು. ಮೂರು ಲೋಕಗಳಿಗೂ ವಿಭುವಾದ ಭಗವಂತ ಏನಿದ್ದಾನೆ ಆತ ನಮಗೆ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಲಿ ಅಂತ ಅದೊಂದು ಶ್ಲೋಕ. ಅದು ಮಾಧ್ವ ವೇದಾಂತದಲ್ಲಿ ಬಂದ ಶ್ಲೋಕ ಏನಲ್ಲ, ಅಂತೂ ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳವಾಗಿ ಪ್ರಚಲಿತ ಇರುವಂಥ ಒಂದು ಶ್ಲೋಕ ಅದು. ಆ ಶ್ಲೋಕ ಸಾರುವಂತೆ ಮತ್ತು ಹರಿವಂಶಾದಿಗಳಲ್ಲಿ ಅನೇಕ ಬಾರಿ ಈಗಾಗಲೇ ಬಂದಿರುವಂತೆ 1ನೇ ಕಕ್ಷಾದಲ್ಲಿ ಯಾವ ಭಗವಂತ ಇದ್ದಾನೆ ಆ ಭಗವಂತನನ್ನೇ ಮಾಧ್ವರು ಹರಿ ಅಂತ ಹೇಳ್ತಾರೆ, ಶೈವರು ಮಾರ್ತರು ಆತನನ್ನ ಹರ ಅಂತ ಹೇಳ್ತಾರೆ, ಅವನಿಗೆ ಅಲ್ಲಾಹ ಅಂತ ಭಗವಂತನನ್ನ ಉಪಾಸನೆ ಮಾಡ್ತಾರೆ ಮುಸಲ್ಮಾನರಾದವರು, ಅವನಿಗೆ ದೇವರು ಸರ್ವಕರ್ತ ಅಂತ ಉಪಾಸನೆ ಮಾಡ್ತಾರೆ ಕ್ರೈಸ್ತರು. ಹಾಗಾಗಿ ಬರೇ ಮಾಧ್ವರು ಸ್ಮಾರ್ತರಲ್ಲ ಅಷ್ಟೇ ಅಲ್ಲ, ಉಳಿದ ಜಗತ್ತಿನ ಯಾವ ವೇದಾಂತಿಗಳಲ್ಲಿಯೂ ಯಾವ ಆಧ್ಯಾತ್ಮಿಕವಾದಿಗಳಲ್ಲಿಯೂ ಕೂಡ ತಿಳಿದು ನೋಡಿದ್ರೆ ಅದರಲ್ಲಿ ವಿರೋಧ ಇಲ್ಲವೇ ಇಲ್ಲ. ಮಾಧ್ವ ವೇದಾಂತಕ್ಕನುಸಾರವಾಗಿ 5ನೇ ಕಕ್ಷಾದಲ್ಲಿ ಒಬ್ಬ ಶಿವ ಇದ್ದಾನಲ್ಲ, ಆ ಶಿವ ಬೇರೆ. 1ನೇ ಕಕ್ಷಾದಲ್ಲಿರುವಂಥ ಶಿವನೇ ವಿಷ್ಣು, ಆತನೇ ಹರಿ, ಆತನೇ ಹರ. 5ನೇ ಕಕ್ಷಾದಲ್ಲಿರುವಂಥ ಶಿವ ಬೇರೆನೆ. ಹಾಗಾಗಿ ಅದನ್ನ ನಿನ್ನೆ ಇದನ್ನೆಲ್ಲ ಹೇಳಿದ ಮೇಲೆ ಮತ್ತೆ ಕೆಲವರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸ್ಪಷ್ಟವಾಗಿ ವಿವರಣೆ ಕೊಡಬೇಕಾಯಿತು. 5ನೇ ಕಕ್ಷೆಯಲ್ಲಿರುವಂಥ ಶಿವನನ್ನ ಸರ್ವೋತ್ತಮ ಅಂತ ಹೇಳುವ ಪ್ರಯತ್ನವನ್ನು ಮಾಡಿಲ್ಲ, ಸ್ಮಾರ್ತರು ಕೂಡ ಮಾಡಿಲ್ಲ, ಉಳಿದ ಯಾವ ವೇದಾಂತಿಗಳು ಕೂಡ ಮಾಡಿಲ್ಲ ಈ ಜಗತ್ತಿನಲ್ಲಿ. ಎಲ್ಲರೂ ಕೂಡ ಜಗತ್ತಿಗೆ ಅತ್ಯುನ್ನತ ಸ್ಥಾನದಲ್ಲಿ ಯಾವ ಭಗವಂತ ಇದ್ದಾನೆ, ಯಾವನು ಸರ್ವಕರ್ತ, ಸರ್ವಶಕ್ತ, ಸರ್ವಜ್ಞ ಇದ್ದಾನೆ, ಅವನನ್ನೇ ಹರಿ, ಹರ, ಅಲ್ಲಾಹ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತಾರಾದ್ರಿಂದ ಯಾವ ಈ ವೇದಾಂತದ ಮಾರ್ಗಗಳು, ಅಧ್ಯಾತ್ಮದ ಮಾರ್ಗಗಳಲ್ಲಿಯೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಉಳಿದ ಎಷ್ಟೋ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನಾ ಥರದ ವಿರೋಧಗಳಿರ್ಬೋದು. ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಕನಿಷ್ಠ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇಲ್ಲ. ಇನ್ನು ಭಗವಂತನನ್ನು ತಲುಪಬೇಕು ಹೇಗೆ, ಭಗವಂತನ ತಿಳ್ಕೊಳ್ಬೇಕು ಹೇಗೆ, ಆತನ ತಿಳ್ಕೊಳ್ಳಿಕ್ಕೆ ಬೇಕಾದ ಪ್ರಮಾಣಗಳು ಯಾವುದು ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರಲ್ಲಿ ಕೂಡ ನಾನಾ ರೀತಿಯಾದ ವಿವಾದಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಬೇಕಾದ ಚರ್ಚೆಗಳು ಇವತ್ತು ಇದ್ದಿರಬಹುದು. ಆದರೆ ಭಗವಂತನ ಸರ್ವೋತ್ತಮತ್ವ ವಿಷಯದಲ್ಲಿ, ಆತನ ಸರ್ವಶಕ್ತತ್ವ, ಸರ್ವಕರ್ತೃತ್ವ ವಿಷಯದಲ್ಲಿ ಈ ಜಗತ್ತಿನ ಯಾವ ಆಧ್ಯಾತ್ಮವಾದಿಗಳಲ್ಲೂ ವಿರೋಧ ಇಲ್ಲ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದು ಶಾಸ್ತ್ರದ ರಹಸ್ಯ. ಅದನ್ನೇ ಆನಂದ ರಾಮಾಯಣ ಈ ಒಂದು ಸುಂದರವಾದ ಕಥೆಯ ಮೂಲಕವಾಗಿ ಬಿತ್ತರಿಸಿದೆ. ಹೀಗೆ ಆ ಮಂದೋದರಿಯನ್ನೇ ಆತ ಸೀತೆ ಅಂತ ತಿಳ್ಕೊಂಡಿದ್ದ. ಅದಾದ್ಮೇಲೆ ಅವನಿಗೆ ಗೊತ್ತಾಯ್ತು ಇದಲ್ಲ, ಸೀತೆ ಇವಳು ಅಲ್ಲೇ ಅಲ್ಲ. ಸೀತೆ ಇಷ್ಟು ಸುಖವಾಗಿ ಮದ್ಯಪಾನ ಮಾಡಿ ಸರ್ವಾಭರಣ ಭೂಷಿತಳಾಗಿ ನಿಶ್ಚಿಂತಳಾಗಿ ರಾವಣನ ಅರಮನೆಯಲ್ಲಿ ಮಲಗಿರೋದು ಸಾಧ್ಯವೇ ಇಲ್ಲ. ಮಲಗಿದ್ದಾಳೆ ಅಂದರೆ ಅವಳು ಸೀತೆ ಅಲ್ಲ ಅಂತ ಆತ ಭಾವಿಸಿಕೊಂಡು ಹಾಗಾಗಿ ಇವಳನ್ನು ಈ ಅರಮನೆಯನ್ನು ಬಿಟ್ಟು ಹೊರಗೆ ಈ ಪ್ರಾಣಭೂಮಿ, ಮದ್ಯಪಾನ ಮಾಡಿ ಮತ್ತರಾಗಿ ಆಮೋದ ಪ್ರಮೋದಗಳಲ್ಲಿ ಮಗ್ನರಾಗಬೇಕಾದಂತಹ ಸ್ಥಳ ಅದು. ಅಲ್ಲಿ ಇವಳನ್ನು ಹುಡುಕೋದು ಬೇಡ, ಬೇರೆ ಕಡೆ ಹುಡುಕಬೇಕು ಅಂತ ಆ ಹನುಮಂತ ಪ್ರಯತ್ನ ಮಾಡಿ ಹೊರಟ ಅನ್ನುವಲ್ಲಿಗೆ 11ನೇ ಸರ್ಗ ಮುಕ್ತಿತ್ತು. 12ನೇ ಸರ್ಗದಲ್ಲಿ ಹೀಗೆ ಕಥೆ ಮುಂದುವರೆದಿದೆ. ಸತಸ್ಯ ಮಧ್ಯೆ ಭುವನಸ್ಯ ಮಾರುತಿ ಲತಾಗ್ರಹಾನ್ ಚಿತ್ರಗ್ರಹಾನ್ ನಿಶಾಗ್ರಹಾನ್ ಜಗಾಮ ಸೀತಾಂ ಪ್ರತಿ ದರ್ಶನೋತ್ಸುಕಃ ನಚೈವ ತಾಂ ಪಶ್ಯತಿ ಚಾರುದರ್ಶನಾಂ ಸಚಿಂತಯಾಮಾಸ ತಥೋ ಮಹಾಕಪಿಃ ಪ್ರಿಯಾಮಪಶ್ಯನ್ ರಘುನಂದನಸ್ಯ ತಾಂ ಧ್ರುವಂ ಹಿ ಸೀತಾ ಮ್ರಿಯತೆ ಯಥಾ ನಮೇ ವಿಚಿನ್ವತೋ ದರ್ಶನಮೇತಿ ಮೈಥಿಲಿ. ಹೊರಗಡೆ ಹುಡುಕಬೇಕು ಅಂತ ಆ ಸೀತೆಯನ್ನು ಹುಡುಕೋದಕ್ಕೆ ಮೊದಲು ಆತ ಸಾಕಷ್ಟು ದೀರ್ಘವಾಗಿ ಚಿಂತನೆ ಮಾಡಿದ ಅಂತಿದೆ. ಈ ಚಿಂತನೆ ಮಾಡಿದ ಸರ್ಗ ಏನಿದೆ ಇದಕ್ಕೊಂದು ಮಹಾಫಲ ಇದೆ. ಇದರ ಈ ಸರ್ಗದ ಶ್ರವಣ, ಪಾರಾಯಣ ಮತ್ತು ಅದರ ಪ್ರವಚನ ಅದಕ್ಕೂ ಫಲ ಇದೆ. ಅದನ್ನ ಹಿಂದೆ ಹೇಳಿದ್ದೆ. ಆಗ ಕೇಳದೇ ಇದ್ದವರು ಅದನ್ನ ಮತ್ತೊಂದು ಬಾರಿ ಮನನ ಮಾಡ್ಕೋಬೇಕು. ಸೀತೆ ಅಂದರೆ ಒಬ್ಬಳು ಬರೇ ರಾಜಕುಮಾರಿ ಅಲ್ಲ, ವೇದ ವಿದ್ಯೆಗೆ ಅಭಿಮಾನಿ ದೇವತೆ ಆದವಳು, ಮುಖ್ಯಾಭಿಮಾನಿ ದೇವತೆ ಆದವಳು.
ಸಕಲ ಜಗತ್ತಿಗೆ ಮೂಲ ಕಾರಣವಾದ ಪ್ರಕೃತಿ ಏನಿದೆ, ಆ ಪ್ರಕೃತಿಗೆ ಅಭಿಮಾನಿನ ದೇವತೆ ಅವಳು. ಅವಳನ್ನ ಹನುಮಂತ ಹುಡುಕೋದು ಅಂತಂದ್ರೆ ಒಬ್ಬ ರಾಜಕುಮಾರಿಯನ್ನು ಹುಡುಕೋದು ಅಂತ ಅರ್ಥ ಅಲ್ಲ. ಈ ಜಗತ್ತಿಗೆ ಮೂಲ ಕಾರಣವನ್ನು ಚಿಂತನೆ ಮಾಡೋದು, ಮೂಲ ಕಾರಣವಾದ ಆ ಪ್ರಕೃತಿಯನ್ನು ಉಪಯೋಗ ಮಾಡಿಕೊಂಡು ಭಗವಂತ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು ಅಂತ ಅರ್ಥ ಅದಕ್ಕೆ. ಹಾಗಾಗಿಯೇ ಹನುಮಂತ ಇನ್ನು ಮುಂದೆ ಏನು ದೀರ್ಘವಾಗಿ ಆಲೋಚನೆ ಮಾಡ್ತಾನಲ್ಲ, ಈ ಎಲ್ಲ ಆಲೋಚನೆಯ ಆ ಶ್ಲೋಕಗಳನ್ನು ಕೇಳಿದ್ರೆ ಫಲ ಏನಂದ್ರೆ ತತ್ವಜ್ಞಾನ. ಬೌದ್ಧಿಕ ಮಂದತೆ ಇದ್ದವರಿಗೆ, ಯಾರ ಬುದ್ಧಿಗೆ ಮಂದತೆ ಇರ್ತದೆ ಮತ್ತು ಯಾವ ಕೆಲಸದಲ್ಲಿ ನಿರ್ದಿಷ್ಟವಾಗಿ ಹೇಗೆ ತೊಡಗಬೇಕು, ಹೇಗೆ ಆಲೋಚನೆ ಮಾಡಿ ಮುಂದುವರಿಯಬೇಕು ಅಂತೆಲ್ಲ ಯಾರು ಕಿಂಕರ್ತವ್ಯ ಮೂಢರಾಗಿರ್ತಾರೆ ಅವರು ಈ ಸರ್ಗವನ್ನು ವಿಶೇಷವಾಗಿ ಶ್ರವಣ ಮಾಡಬೇಕು. ಅದು ಬುದ್ಧಿಯ ಚುರುಕುತನಕ್ಕೆ ಮತ್ತು ತತ್ವಜ್ಞಾನಕ್ಕೆ ಕಾರಣ. ಅದು ಅದರ ಫಲ ಅಂತ ಹಿಂದೆ ನೋಡಿದ್ವಿ. ಅದನ್ನು ಮತ್ತೊಂದು ಸಾರಿ ನಾವು ಈಗ ನೆನಪು ಮಾಡ್ಕೊಂಡು ಮುಂದುವರಿಬೇಕು. ಸ ರಾಕ್ಷಸಾನಾಂ ಪ್ರವರೇಣ ಜಾನಕಿ ಸ್ವಶೀಲ ಸಂರಕ್ಷಣ ತತ್ಪರಾ ಸತಿ ಅನೇನ ನೂನಂ ಪ್ರತಿ ದುಷ್ಟಕರ್ಮಣ ಹತಾ ಭವೇದಾರ್ಯಪಥೆ ಪರೇ ಸ್ಥಿತ ವಿರೂಪರೂಪ ವಿಕೃತೆ ವಿವರ್ಚಸಃ ಮಹಾನನ ದೀರ್ಘ ವಿರೂಪದರ್ಶನಾ ಸಮೀಕ್ಷತ ರಾಕ್ಷಸರಾಜಯೋಷಿತೋ ಭಯಾದ್ ವಿನಷ್ಟ ಜನಕೇಶ್ವರಾತ್ಮಜ ಸೀತಾ ಮದೃಷ್ಟ್ವಾ ಹಿ ಅನವಾಪ್ಯ ಪೌರುಷಂ ವಿಹೃತ್ಯ ಕಾಲಂ ಸಹ ವಾನರೈ ಸ್ಥಿರಂ ಸಮೇಸ್ಯ ಸುಗ್ರೀವ ಸಮೀಪಕಾಮತಿ ಸುತೀಕ್ಷ್ಣದಂಡೋ ಬಲವಾಂಶ್ಚ ವಾನರಃ ದೃಷ್ಟಮಂತಃಪುರಂ ಸರ್ವಂ ದೃಷ್ಟಾ ರಾವಣಯೋಷಿತಃ ನ ಸೀತಾ ದೃಶ್ಯತೆ ಸಾಧ್ವಿ ವೃಥಾ ಜಾತೋ ಮಮ ಶ್ರಮಃ ಕಿನ್ನು ಮಾಂ ವಾನರಾಃ ಸರ್ವೇ ಗತಂ ವಕ್ಷ್ಯಂತಿ ಸಂಗತಾಃ ಗತ್ವಾ ತತ್ರ ತ್ವಯಾ ವೀರ ಕಿಂ ಕೃತಂ ತದ್ವದಸ್ವನಃ ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಜಾಂ. ಅವನಿಗೇನು ಆಲೋಚನೆ ಬಂತು ಹನುಮಂತನಿಗೆ ಅಂದರೆ, ರಾವಣ ಈಗಾಗಲೇ ಆ ಸೀತೆಯನ್ನು ಕೊಂದು ಮುಗಿಸಿದ್ದಿರ್ಬೋದು. ಯಾಕೆಂದ್ರೆ ತನಗೆ ವಶ ಆಗಲಿಲ್ಲ ಇವಳು ಅನ್ನೋ ಕಾರಣಕ್ಕಾಗಿ ಸಿಟ್ಟುಕೊಂಡು ಅವಳು ಆ ರಾವಣ ಈಗಾಗಲೇ ಸೀತೆಯನ್ನು ವಧ ಮಾಡಿದ್ದಿರಬಹುದು. ಅಥವಾ ರಾವಣ ಅವಳನ್ನು ಶಸ್ತ್ರದಿಂದ ವಧ ಮಾಡೋ ತನಕ ನಾವು ವಿಚಾರ ಮಾಡಬೇಕಾಗಿಲ್ಲ. ಈ ಭಯಂಕರ ವಿಕಾರವಾದ ರೂಪ ಇದ್ದ ರಾಕ್ಷಸಿಯರಿದ್ದಾರಲ್ಲ, ಇವರನ್ನೆಲ್ಲ ತನ್ನ ಸುತ್ತಮುತ್ತಲು ನೋಡಿ ಎದೆ ಒಡೆದು ಸೀತೆ ಈಗಾಗಲೇ ಸತ್ತು ಹೋಗಿದ್ದಿರಬಹುದು ಅಂತ ಆಲೋಚನೆ ಮಾಡಿದ ಅವನು. ಇನ್ನು ನನಗೆ ಸೀತೆ ಸಿಗಲಿಲ್ಲ ಅಂದ ಮೇಲೆ ನಾನು ಇನ್ನು ಮುಂದೆ ಏನು ಮಾಡಬೇಕು? ಸುಗ್ರೀವನ ಕಡೆಗೆ ನಾನು ಹೋಗಿ ಮಾಡಬೇಕೇನು? ಆ ದಾರಿಯೇ ಮುಚ್ಚಿ ಹೋಗಿದೆ ಅಂತ ಆಲೋಚನೆ ಮಾಡಿದ ಹನುಮಂತ. ರಾವಣನ ಅಂತಃಪುರದ ಎಲ್ಲ ಕಡೆ ಹುಡುಕಿದೆ, ರಾಕ್ಷಸ ರಾಜನಾದ ರಾವಣನ ಪತ್ತಿರ ನಡುವೆ ಹುಡುಕಿದೆ, ಎಲ್ಲೂ ನನಗೆ ಸೀತೆ ಕಾಣಲಿಲ್ಲ. ಸಮುದ್ರವನ್ನು ಇಲ್ಲಿ ತನಕ ಹಾರಿಕೊಂಡು ಬಂದ ಶ್ರಮ ಎಲ್ಲ ವ್ಯರ್ಥ ಆಯಿತು. ಹಾಗೆ ನಾನು ಅಲ್ಲಿ ಹೋದರೆ ಅಂಗದ ಜಾಂಬವಾನ್ ಮೊದಲಾದವರು ನಾನು ಕೇಳ್ತಾರೆ, ಗತ್ವಾ ತತ್ರ ತ್ವಯಾ ವೀರ ಕಿಂ ಕೃತಂ ತದ್ವದಸ್ವನಃ, ಅಲ್ಲೆಲ್ಲ ಹೋಗಿ ಇಷ್ಟೆಲ್ಲ ವಿಳಂಬ ಮಾಡ್ಕೊಂಡು ಬಂದಿಯಲ್ಲ, ಅಲ್ಲಿ ಏನು ಮಾಡಿದ್ವಿ ಅದನ್ನು ನೀನು ವಿವರವಾಗಿ ಹೇಳು ಅಂತ ಅವ್ರು ಕೇಳಿದರೆ ನಾನು ಅವ್ರಿಗೆ ಉತ್ತರ ಏನು ಹೇಳಬೇಕು? ಆ ಹನುಮಂತನಿಗೆ ಚಿಂತೆ ಪ್ರಾರಂಭ ಆಯಿತು. ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಜಾಂ. ಈ ಕಡೆ ಸುಗ್ರೀವ ಬೇರೆ ಮಹಾಬಲಿಷ್ಠ, ತಾನು ಹೇಳಿದ ಕೆಲಸ, ತಾನು ಆಜ್ಞಾಪನೆ ಮಾಡಿದ ಕೆಲಸ ಈಡೇರಲಿಲ್ಲ ಅಂದರೆ ಅವನಿಗೆ ಮೂಗಿನ ತುದಿಯಲ್ಲೇ ಕೋಪ, ಏನು ಬೇಕಾದರೂ ದಂಡನೆ ಕೊಟ್ಟು ಬಿಡ್ಬೋದು ಅವನು. ಹಾಗಾಗಿ ನಾನು ಅವನ ಹತ್ರ ಹೋಗೋದು ಹೇಗೆ? ಸುಗ್ರೀವ ಹೇಳಿದ ಸಮಯ ಬೇರೆ ಈಗ ಮೀರಿ ಹೋಗಿದೆ. ಒಂದೇ ತಿಂಗಳನ್ನು ಗಡುವು ಕೊಟ್ಟಿದ್ದ ಆತ, ಆ ಗಡುವು ಬೇರೆ ಈಗ ಮೀರಿ ಹೋಗಿದೆ. ನಾನು ಏನು ಮಾಡಬೇಕು ಅಂತ ಅವನಿಗೆ ಚಿಂತೆ ಶುರುವಾಯಿತು. ಧ್ರುವಂ ಪ್ರಾಯಮುಪೈಷ್ಯಂತಿ ಕಾಲಸ್ಯ ವ್ಯತಿವರ್ತನೆ ಕಿಂ ವಾ ವಕ್ಷ್ಯತಿ ವೃದ್ಧಶ್ಚ ಜಾಂಬವಾನ್ ಅಂಗದಶ್ಚ ಸಹ ಗತಂ ಪಾರಂ ಸಮುದ್ರಸ್ಯ ವಾನರಾಶ್ಚ ಸಮಾಗತಾಃ ಅನಿರ್ವೇದಃ ಶ್ರಿಯೋ ಮೂಲಂ ಅನಿರ್ವೇದಃ ಪರಂ ಸುಖಂ ಅನಿರ್ವೇದಃ ಹಿ ಸತತಂ ಸರ್ವಾರ್ಥೇಷು ಪ್ರವರ್ತಕಃ ಕರೋತಿ ಸಫಲಂ ಜಂತೋಃ ಕರ್ಮ ಯತ್ತತ್ ಕರೋತಿ ಸಹ ತಸ್ಮಾತ್ ಅನಿರ್ವೇದಕೃತಂ ಯತ್ತಂ ಚೇಷ್ಟೆ ಅಹಂ ಉತ್ತಮಂ ಭೂಯಃ ತಾವದ್ವಿಚೇಷ್ಯಾಮಿ ದೇಶಾನ್ ರಾವಣಪಾಲಿತಾನ್ ಆಪಾನಶಾಲಾ ವಿಚಿತಾಃ ತಥಾ ಪುಷ್ಪಗ್ರಹಾಣಿ ಚ ಚಿತ್ರಶಾಲಾಶ್ಚ ವಿಚಿತಾಃ ಭೂಯಃ ಕ್ರೀಡಾಗೃಹಾಣಿ ಚ ನಿಷ್ಕುಟ ಅಂತರಾಯ ರಥ್ಯಾಶ್ಚ ವಿಮಾನಾನಿ ಚ ಸರ್ವಶಃ ಇತಿ ಸಂಚಿತ್ಯ ಭೂಯೋಪಿ ವಿಚೇತುಮುಪಚಕ್ರಮೆ ಭೂಮಿಗೃಹಾಂಶ್ಚೈತ್ಯಗೃಹಾನ್ ಗ್ರಹ ಅತಿಗೃಹಾನಪಿ ಉತ್ಪತನ್ ನಿಪತಂಶ್ಚಾಪಿ ತಿಷ್ಠನ್ ಗಚ್ಚನ್ ಪುನಃ ಪುನಃ
ಅಪಾವೃಣ್ವಂಶ್ಚ ದ್ವಾರಾಣಿ ಅವಘಾಟಯನ್ ಪ್ರವಿಶನ್ ನಿಷ್ಪತನ್ಶ್ಚಾಪಿ ಪ್ರಪತನ್ ಉತ್ಪತನ್ನಪಿ ಸರ್ವಮಪ್ಯವಕಾಶಂ ಚ ವಿಚಚಾರ ಮಹಾಕಪಿಃ ಚತುರಂಗುಲಮಾತ್ರೋಪಿ ನಾವಕಾಶಸ್ಥ ವಿದ್ಯತೆ ರಾವಣಾಂತಃಪುರೇ ತಸ್ಮಿನ್ ಯಂ ಕಪಿರ್ನ ಜಗಾಮಸಃ ಪ್ರಾಕಾರಾಂತರರಥಾಶ್ಚ ವೇದಿಕಾಶ್ಚೇತ್ಯಸಂಶಯಾಃ ದೀರ್ಘಿಕಾಃ ಪುಷ್ಕರಿಣ್ಯಶ್ಚ ಸರ್ವಂ ತೇನ ಅವಲೋಕಿತಂ ರಾಕ್ಷಸ್ಯಃ ವಿವಿಧಾಕಾರಾಃ ವಿರೂಪಾಃ ವಿಕೃತಾಸ್ತಥಾ ದೃಷ್ಟಾ ಹನುಮತಾ ತತ್ರ ನ ತು ಸಾ ಜನಕಾತ್ಮಜಾ ರೂಪೇಣ ಅಪ್ರತಿಮಾಲೋಕೆ ವರಾ ವಿದ್ಯಾಧರಸ್ತ್ರಿಯಃ ದೃಷ್ಟಾ ಹನುಮತಾ ತತ್ರ ನ ತು ರಾಘವನಂದಿನಿ ನಾಗಕನ್ಯಾಃ ವರಾರೋಹಾಃ ಪೂರ್ಣಚಂದ್ರನಿಭಾನನಾಃ ದೃಷ್ಟ್ವಾ ಹನುಮತಾ ತತ್ರ ನ ತು ಸೀತಾ ಸುಮಧ್ಯಮಾ ಪ್ರಮಥ್ಯ ರಾಕ್ಷಸೇಂದ್ರೇಣ ನಾಗಕನ್ಯಾ ಬಲಾಧೃತಾಃ ದೃಷ್ಟ್ವಾ ಹನುಮತಾ ತತ್ರ ನ ಸಾ ಜನಕನಂದಿನಿ ಸೋಪಶ್ಚಂಸ್ತಾಂ ಮಹಾಬಾಹುಃ ಪಶ್ಚಂಶ್ಚಾನ್ಯಾ ವರಸ್ತ್ರಿಯಃ ವಿಶಸಾದ ಮುಹುರ್ಧೀಮಾನ್ ಹನುಮಾನ್ ಮಾರುತಾತ್ಮಜಃ. ಮನುಷ್ಯ ಏನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಹೋದಾಗ ಕಳವಳಗೊಂಡ್ರೆ, ನಿರಾಶನಾಗಿಬಿಟ್ರೆ ಆ ಗುರಿಯನ್ನು ತಲುಪಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ನಿರಾಶನಾಗಬಾರದು, ಇಲ್ಲಿಯ ತನಕ ಸೀತೆಯನ್ನು ಎಲ್ಲಿ ಹುಡುಕಿಲ್ಲ ಅಲ್ಲೆಲ್ಲ ಕಡೆ ಹುಡುಕ್ತೇನೆ. ವಾದ್ಯಗೋಷ್ಠಿಗಳಲ್ಲಿ, ಪುಷ್ಪಗೃಹಗಳಲ್ಲಿ, ಪಾನಗೃಹಗಳಲ್ಲಿ, ಕೈತೋಟಗಳಲ್ಲಿ ಸೀತೆಯನ್ನು ಹುಡುಕಿದೆ. ಇದನ್ನು ಬಿಟ್ಟು ಬೇರೆ ಕಡೆ ಹುಡುಕ್ತೇನೆ ಎಂದು ಪ್ರಾರಂಭ ಮಾಡಿದ. 4 ದಾರಿಗಳು ಸೇರುವಂತಹ ಕಡೆಗಳಲ್ಲಿ, ಮಂಟಪಗಳಲ್ಲಿ, ಮನೆಗಳಿಗೆ ಸ್ವಲ್ಪ ದೂರ ಇರುವಂತಹ ಜಾಗಗಳಲ್ಲಿ ಎಲ್ಲ ಕಡೆ ಹುಡುಕಿದ. ಕೆಲವೊಂದು ಕಡೆ ಎತ್ತರಕ್ಕೆ ಜಿಗಿದ, ಮತ್ತೊಂದು ಕಡೆ ಕೆಳಗೆ ಧುಮುಕಿದ, ಮತ್ತೊಂದು ಕಡೆ ನಿಂತು ನೋಡಿದ, ಮುಂದೆ ಹೋದ. ಕೆಲವೊಂದು ಕಡೆ ಮನೆಯ ಬಾಗಿಲುಗಳನ್ನು ತೆಗೆದ, ಚಿಕ್ಕ ಚಿಕ್ಕ ಬಾಗಿಲುಗಳನ್ನು ತಟ್ಟಿ ಒಳಗೆ ಹೋದ. ಅಲ್ಲೆಲ್ಲ ಕಡೆ ಸೀತೆಯನ್ನು ಹುಡುಕಾಡಿದ. ಒಂದು ಅಂಗುಲ ಜಾಗದಲ್ಲೂ ಕೂಡ ಆ ಲಂಕಾನಗರದಲ್ಲಿ ಇರಲಿಲ್ಲಂತೆ. ಹನುಮಂತ ಹೋಗದೇ ಇರುವಂಥ ಒಂದು ಸಣ್ಣ ಅಂಗುಲವೂ ಅಲ್ಲಿರಲಿಲ್ಲ. ಎಲ್ಲ ಕಡೆ ಹೋಗಿ ಬಂದ. ವಿವಿಧ ಕಠೋರವಾದ ರೂಪ ಇದ್ದಂಥ ರಾಕ್ಷಸಿಯರು, ಸುಂದರವಾದ ರೂಪ ಇದ್ದಂಥ ವಿದ್ಯಾಧರ ಸ್ತ್ರೀಯರು ಎಲ್ಲ ಕಡೆ ಸೀತೆಯನ್ನು ಹುಡುಕಿದ. ಆದರೆ ಎಲ್ಲೂ ಕೂಡ ಸೀತೆ ಆತನಿಗೆ ಸಿಗಲಿಲ್ಲ. ಇಷ್ಟೆಲ್ಲ ಆದಾಗ ಅವನಿಗೆ ಮತ್ತೆ ವಿಷಾದ ಆಯಿತು. ಮತ್ತಷ್ಟು ವಿಷಾದ ಆಗಿ ಆ ಮುಂದಿನಂತೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಉಪ್ಪರಿಗೆಯಿಂದ ಕೆಳಗಿಳಿದು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮೃದುಶೃಂಗೇಶು ಕಾಕಾಂಸಿತ ಕುಚಾಗ್ರೇಶು ಸಂಸ್ಥಿತಾಃ ಬಭೂವೃಭೂಷಣಾನಿವ ಶುಭಾಃ ಭೂಷಣರಾಜಯಃ ಅಂಶುಕಾಂತಾಶ್ಚ ಕಾಕಾಂಸಿತ ಮುಖ ಮಾರುತ ಕಂಪಿತಾಃ ಉಪರ್ಯುಪರಿ ವಕ್ತಾನಾಂ ಯಾಧೂಯಂತೆ ಪುನಃ ಪುನಃ ತಾಃ ಪತಾಕಾಃ ಇವೋದ್ಧೂತಾಃ ಪತ್ನೀನಾಂ ರುಚಿರಪ್ರಭಾಃ ನಾನಾ ವರ್ಣ ಸುವರ್ಣಾನಾಂ ವಕ್ತ್ರಮೂಲೇಷು ರೇಜಿರೆ ಉದ್ಯೋಗಂ ವಾನರೇಂದ್ರಾಣಾಂ ಪ್ಲವನಂ ಸಾಗರಸ್ಯ ಚ ವ್ಯರ್ಥಂ ವೀಕ್ಷ ಅನಿಲಸುತಃ ಚಿಂತಾಂ ಪುನರುಪಾಗಮತ್ ಅವತೀರಿ ವಿಮಾನಾಚ್ಚ ಹನುಮಾನ್ ಮಾರುತಾತ್ಮಜಃ ಚಿಂತಾಮುಪಜಗಾಮ ಶೋಕೋಪಹತಚೇತನಃ. ಅಲ್ಲಿಗೆ 12ನೇ ಸರ್ಗ ಮುಕ್ತಾಯಾಗಿದೆ. ವಿಮಾನಾತ್ತು ಸುಸಂಕ್ರಮ್ಯ ಪ್ರಾಕಾರಂ ಹರಿಯೂಥಪಃ ಹನುಮಾನ್ ವೇಗವಾನ್ ಆಸೀತ್ ಯಥಾ ವಿದ್ಯುದ್ಘನಾಂತರೆ ಸಂಪರಿಕ್ರಮ್ಯ ಹನುಮಾನ್ ರಾವಣಸ್ಯ ನಿವೇಶನಾತ್ ಅದೃಷ್ಟ್ವಾ ಜಾನಕೀಂ ಸೀತಾಂ ಅಬ್ರವೀದ್ ವಚನಂ ಕಪಿಃ ಭೂಯಿಷ್ಠಂ ಲೋಲಿತಾಲಂಕಾ ರಾಮಸ್ಯ ಚರತಾ ಪ್ರಿಯಂ ನಹಿ ಪಶ್ಯಾಮಿ ವೈದೇಹೀಂ ಸೀತಾಂ ಸರ್ವಾಂಗಶೋಭನಾಂ ಪಲ್ವಲಾನಿ ತಟಾಕಾನಿ ಸರಾಂಸಿ ಕರಿತಸ್ತದಾ ನದ್ಯಃ ಅನೂಪವನಾಂತಾಶ್ಚ ದುರ್ಗಾಶ್ಚ ಧರಣೀಧರಾಃ ಲೋಲಿತಾಃ ವಸುಧಾಃ ಸರ್ವಾಃ ನ ತು ಪಶ್ಯಾಮಿ ಜಾನಕೀಂ ಇಹ ಸಂಪಾತಿನಾ ಸೀತಾ ರಾವಣಸ್ಯ ನಿವೇಶನೆ ಆಖ್ಯಾತಾ ಗೃಧ್ರರಾಜೇನ ನ ಚ ಪಶ್ಯಾಮಿ ತಾಮಹಂ ಕಿಂ ನು ಸೀತಾತ ವೈದೇಹಿ ಮೈಥಿಲಿ ಜನಕಾತ್ಮಜ ಉಪತಿಷ್ಠೇತ ವಿವಶ ರಾವಣಂ ದುಷ್ಟಚಾರಿಣಂ. ಸಂಪಾತಿ ನನಗೆ ಆ ಪಕ್ಷಿರಾಜನಾದ ಸಂಪಾತಿ ಲಂಕಾನಗರದಲ್ಲಿ ಸೀತೆ ಇರೋದು ನಿಶ್ಚಿತ ಅಂತ ಹೇಳಿದ್ದ. ಇಲ್ಲಿ ನೋಡಿದ್ರೆ ನನಗೆ ಸಿಗ್ತಿಲ್ಲ. ರಾವಣ ಎಷ್ಟೇ ಪ್ರಲೋಭನೆಗಳನ್ನು ಒಡ್ಡಿದರೂ ಸೀತೆ ಆತನಿಗೆ ವಶಳಾಗುವಂಥವಳಂತೂ ಅಲ್ಲ, ವಶಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಷಿಪ್ರ ಮುತ್ಪತತೋ ಮನ್ಯೆ ಸೀತಾಮಾದಾಯ ರಾಕ್ಷಸಃ
ಬಿಬ್ಬಿತೋ ರಾಮಬಾಣಾನಾಂ ಅಂತರಾಪತಿತ ಭವೇ. ಇಷ್ಟನ್ನು ಆಲೋಚನೆ ಮಾಡಿದ. ಆ ಸೀತೆಯನ್ನ ರಾವಣ ಆಕಾಶದಲ್ಲಿ ಹೊತ್ಕೊಂಡು ಬರ್ತಿದ್ದಲ್ಲ, ನಡುವೆ ಸಮುದ್ರದಲ್ಲೆಲ್ಲಾದ್ರೂ ಬಿದ್ದು ಸಮುದ್ರದಲ್ಲಿ ಮುಳುಗಿ ಹೋದಲೋ ಹೇಗೆ? ಅಲ್ಲೇನಾದರೂ ಸಮುದ್ರದಲ್ಲಿ ಮುಳುಗಿ ಹೋಗಿದ್ರೆ ಈ ಲಂಕಾನಗರದಲ್ಲಿ ನನಗೆ ಅವಳು ಸಿಗೋದು ಹೇಗೆ? ಅಥವಾ ಹ್ರಿಯಮಾಣಾಯ ಪತಿ ಸಿದ್ಧ ನಿಷೇವಿತೆ ಮನ್ಯೆ ಪತಿತ ಮಾರ್ಯಾಯ ಹೃದಯಂ ಪ್ರೇಕ್ಷ ಸಾಗರಂ. ರಾವಣಸ್ಯ ಉರುವೇಗೇನ ಭುಜಾಭ್ಯಾಂ ಪೀಡಿತೇನ ಚ ತಜಾ ಮನ್ಯೆ ವಿಶಾಲಾಕ್ಷ್ಯಾಃ ತ್ಯಕ್ತಂ ಜೀವಿತ ಮಾರ್ಯಾ ಉಪರಿ ವಾ ನೂನಂ ಸಾಗರಂ ಕ್ರಮತಸ್ತಥಾ ವಿವೇಷ್ಟಮಾನ ಪತಿತೆ ಸಮುದ್ರತೆ ಜನಕಾತ್ಮಜ ಅಹೋ ಕ್ಷುದ್ರೇಣ ವಾನೇನ ರುಕ್ಷಂತಿ ಶೀಲಮಾತ್ಮನಃ ಅಬಂಧುಭಿರ್ಭಕ್ಷಿತ ಸೀತಾ ರಾವಣೇನ ತಪಸ್ವಿನಿ ಅಥವಾ ರಾಕ್ಷಸೇಂದ್ರಸ್ಯ ಪತ್ನೀಭಿಃ ಅಚಿತೇಕ್ಷಣ ದುಷ್ಟಭಾವಾಭಿಃ ಭಕ್ಷಿತಾ ಸ ಭವಿಷ್ಯತಿ. ಸಂಪೂರ್ಣಚಂದ್ರ ಪ್ರತಿಮಂ ಪದ್ಮಪತ್ರ ನಿಭೇಕ್ಷಣಂ ರಾಮಸ್ಯ ಧ್ಯಾಯತಿ ವಕ್ತ್ರಂ ಪಂಚತ್ವಂ ಕೃಪಣಾಗತ ಹಾ ರಾಮ ಲಕ್ಷ್ಮಣೇತ್ಯೇವಂ ಹಾ ಅಯೋಧ್ಯೇತ್ಯೇತಿ ಮೈಥಿಲಿ ವಿಲಪ್ಯ ಬಹು ವೈದೇಹಿ ನ್ಯಸ್ತದೇಹ ಪತಿಷ್ಯತಿ. ಅಥವಾ ನಿಹಿತಾ ಮನ್ಯೆ ರಾವಣಸ್ಯ ನಿವೇಶನೆ ನೂಲಂ ನಲಪ್ಯತೆ ಸೀತಾ ಪಂಜರಸ್ಯೇವ ಶಾರಿಕಾ ಜನಕಸ್ಯ ಸುತಾ ಸೀತಾ ರಾಮಪತ್ನಿ ಸುಮಧ್ಯಮ ಕಥಂ ಉತ್ಪಲಪತ್ರಾಕ್ಷಿ ರಾವಣಸ್ಯ ವಶಂ ವ್ರಜೇತ್ ವಿನಷ್ಟಾವಾ ಪ್ರಣಷ್ಟಾವಾ ಮೃತಾವಾ ಜನಕಾತ್ಮಜ ರಾಮಸ್ಯ ಪ್ರಿಯಭಾರ್ಯಸ್ಯ ನ ನಿವೇದಯಿತುಂ ಕ್ಷಮಂ ನಿವೇದ್ಯಮಾನೆ ದೋಷಃ ಸ್ಯಾತ್ ಅನಿವೇದನೆ ಕಥಂ ನು ಖಲು ಕರ್ತವ್ಯಂ ವಿಷಮಂ ಪ್ರತಿಭಾತಿ ಮೇ ಅಸ್ಮಿನ್ನೇವಂ ಗತೆ ಕಾರ್ಯೆ ಪ್ರಾಪ್ತಕಾಲಂ ಕ್ಷಮಂ ಚ ಕಿಂ ಭವೇದಿತಿ ಮತಂ ಭೂಯಃ ಹನುಮಾನ್ ಪ್ರವಿಚಾರಯನ್. ಯದಿ ಸೀತಾ ಮದೃಷ್ಟ್ವಾಹಂ ವಾನರೇಂದ್ರಪುರೀಮಿತಃ ಗಮಿಷ್ಯಾಮಿ ತತಃ ಕೋ ಮೇ ಪುರುಷಾರ್ಥೋ ಭವಿಷ್ಯತಿ. ನಿವೇದ್ಯಮಾನೇ ದೋಷಸ್ಯಾತ್ ಅದೋಷಸ್ಯಾತ್ ಅನಿವೇದನೆ. ಸೀತೆ ನನಗೆ ಸಿಗಲಿಲ್ಲ, ಸೀತೆಯನ್ನು ಯಾರೋ ರಾಕ್ಷಸ ತಿಂದು ಹಾಕಿರ್ಬೋದು, ಅಥವಾ ರಾವಣನೇ ಅವಳನ್ನು ಕೊಂದು ಹಾಕಿರ್ಬೋದು. ಈ ಸಂಗತಿಯನ್ನು ಹೋಗಿ ರಾಮನ ಎದುರಿಗೆ ಹೇಳೋದಾದ್ರೂ ಹೇಗೆ? ನಿವೇದ್ಯಮಾನೇ ದೋಷಸ್ಯಾತ್, ಈ ಮಾತು ಕೇಳಿದರೆ ರಾಮನ ಎದೆಯನ್ನು ಕೂಡ ಒಡೆದು ಹೋಗಬಹುದು. ಅದೋಷಸ್ಯಾತ್ ನಿವೇದನೆ, ದೋಷಸ್ಯಾತ್ ಅನಿವೇದನೆ. ರಾಮನಿಗೆ ಸುದ್ದಿಯನ್ನು ಹೇಳದೇ ಇದ್ರೆ ಅದು ಕೂಡ ನನ್ನ ದೋಷವೇ ಆಗ್ತದೆ. ಯಾಕಂದ್ರೆ ಅದು ನನ್ನ ಕರ್ತವ್ಯ. ಸೀತೆಗೆ ಏನಾಯಿತು ಅನ್ನೋ ಸಂಗತಿಯನ್ನು ರಾಮನ ಮುಂದೆ ಹೋಗಿ ಹೇಳಬೇಕಲ್ಲ. ಹೇಳದೇ ಇದ್ರೆ ಅದು ಕೂಡ ನನ್ನ ಕರ್ತವ್ಯ ಲೋಪ ಆಗುತ್ತೆ. ಹೇಳಿದರೆ ರಾಮ ಲಕ್ಷ್ಮಣರಿಗೆ ದುಃಖ, ನಾನೇನು ಮಾಡಬೇಕು? ನನಗೆ ಏನು ಪುರುಷಾರ್ಥ ಸಿಕ್ಕಂತೆ? ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಇಷ್ಟು ಪುರುಷಾರ್ಥಗಳಲ್ಲಿ ನನಗೇನು ಸಿಕ್ಕಂತೆ? ಸಮುದ್ರ ಲಂಘನ, ಲಂಕಾ ಪ್ರವೇಶ, ರಾಕ್ಷಸರನ್ನೆಲ್ಲ ವಂಚಿಸಿ ಲಂಕಾನಗರ ಪ್ರವೇಶ ಮಾಡಿದ್ದು, ಇದೆಲ್ಲವೂ ಕೂಡ ವ್ಯರ್ಥ ಅಂತ ಆಗಿಬಿಡ್ತದೆ. ಮಹಾಪುರುಷನಾದ ರಾಮನಿಗೇನಾದರೂ ನಾನು ಈ ಸುದ್ದಿಯನ್ನು ಹೇಳಿಬಿಟ್ರೆ ಅವನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣನೇ ಪರಿತ್ಯಾಗ ಮಾಡಿಬಿಡ್ಬಹುದು. ಅವನು ರಾಮ ಪ್ರಾಣ ಪರಿತ್ಯಾಗ ಮಾಡಿಬಿಟ್ಟು ಲಕ್ಷ್ಮಣನೂ ಉಳಿಯೋದಿಲ್ಲ. ರಾಮ ಲಕ್ಷ್ಮಣನು ಉಳಿದೇ ಇದ್ರೆ ಭರತನು ಆ ಸುದ್ದಿಯನ್ನು ಕೇಳಿ ಪ್ರಾಣ ಪರಿತ್ಯಾಗ ಮಾಡ್ತಾನೆ. ಆಮೇಲೆ ಶತ್ರುಘ್ನ ಸಾಯ್ತಾನೆ. 4 ಜನ ಮಕ್ಕಳನ್ನು ಕಳ್ಕೊಂಡ್ಬಿಟ್ರೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇವರು ಕೂಡ ಸತ್ತು ಹೋಗಿಬಿಡ್ತಾರೆ. ಇವರೆಲ್ಲ ಸತ್ತದ್ದು ನೋಡಿ ಕಪೀಶ್ವರನಾದಂಥ ಸುಗ್ರೀವ ಸತ್ತು ಹೋಗಿಬಿಡ್ತಾನೆ. ರಾಮ ನನಗೆ ಉಪಕಾರ ಮಾಡಿದ, ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಉಪಕಾರ ಮಾಡ್ಲಿಕ್ಕೆ ಆಗಲಿಲ್ಲ, ಅವನ ಪತ್ನಿಯನ್ನು ದೊರಕಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಸುಗ್ರೀವನಿಗೆ ಮನೋವೇದನೆ ಪ್ರಾರಂಭ ಆಗಿ ಆತನು ಸತ್ತು ಹೋಗಿಬಿಡ್ತಾನೆ. ಸುಗ್ರೀವ ಸತ್ತು ಹೋಗಿಬಿಟ್ರೆ ಅವನ ಪತ್ನಿಯಾದಂತಹ ರುಮಾದೇವಿ ಸತ್ತು ಹೋಗಿಬಿಡ್ತಾಳೆ ದುಃಖ ಪೀಡಿತಳಾಗಿ. ರುಮೆ, ಸುಗ್ರೀವ ಇವಿಬ್ಬರು ಸತ್ತು ಹೋಗಿಬಿಟ್ರೆ ಇನ್ನ ತಾರಾ ಕೂಡ ಉಳಿಯೋದಿಲ್ಲ. ಮೊದಲೇ ತಾರಾದೇವಿ ವಾಲಿಯನ್ನು ಕಳ್ಕೊಂಡಿದ್ದಾಳೆ, ಇನ್ನು ಸುಗ್ರೀವನನ್ನು ಕಳ್ಕೊಂಡ್ಬಿಟ್ರೆ ಆ ತಾರಾದೇವಿಯು ಕೂಡ ಪ್ರಾಣ ಪರಿತ್ಯಾಗ ಮಾಡ್ತಾಳೆ. ತಾರಾ, ವಾಲಿ, ರುಮಾ ಇವರೆಲ್ಲ ಸತ್ತು ಹೋಗಿಬಿಟ್ರೆ ಅಂಗದ ಯಾಕೆ ಬದುಕಿದ್ದಾನೋ ಅವನು ಸತ್ತು ಹೋಗಿಬಿಡ್ತಾನೆ. ಯುವರಾಜ, ಮಹಾರಾಜನಾದಂಥ ಸುಗ್ರೀವ, ಯುವರಾಜನಾದಂಥ ಅಂಗದ ಇವರೆಲ್ಲ ಸತ್ತು ಹೋಗಿಬಿಟ್ರೆ ಈ ಕಪಿಗಳು ಯಾಕೆ ಉಳಿತಾರೆ? ಅವರೆಲ್ಲ ತಮ್ಮ ಅಂಗೈಗಳಿಂದ, ಮುಷ್ಟಿಗಳಿಂದ ತಲೆ ಚಚ್ಕೊಂಡು ಸತ್ತು ಹೋಗಿಬಿಡ್ತಾರೆ. ಆ ಚಿಂತೆ ಹನುಮಂತನಿಗೆ. ಸುಗ್ರೀವ ಇವತ್ತು ನಮಗೆ ರಾಜನಾಗಿರೋದ್ರಿಂದ ಎಲ್ಲಾ ಕಪಿಗಳು ನಿಶ್ಚಿಂತರಾಗಿ ಅವನ ಕೃಪಾಕ್ಷೇತ್ರದ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಆತನೇ ಸತ್ತೋಗ್ಬಿಟ್ರೆ ಇವರೆಲ್ಲ ಯಾಕೆ ಬದುಕ್ತಾರೆ? ಅವರೆಲ್ಲ
ಎಲ್ಲೋ ಅರಣ್ಯಕ್ಕೋ ಪರ್ವತಕ್ಕೋ ಹೋಗಿ ಅಲ್ಲೆಲ್ಲ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತಾರೆ. ಅವ್ರಿಗೆ ಹಿಂದಿನಂತೆ ಯಾವ ಸುಖನೂ ಇರೋದಿಲ್ಲ. ಎಷ್ಟೋ ಜನ ವಾನರ ಶ್ರೇಷ್ಠರು ತಮ್ಮ ಪತ್ನಿ ಪುತ್ರ ಇವರ ಜೊತೆ ಸೇರಿಕೊಂಡು ದೊಡ್ಡ ದೊಡ್ಡ ಪರ್ವತಗಳಿಗೆ ಹೋಗಿ ಆ ಪರ್ವತದ ಶಿಖರದಿಂದ ಕೆಳಗೆ ಧುಮುಕಿ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತಾರೆ ಕೆಲವರು. ಮತ್ತು ಕೆಲವರು ಹಳ್ಳ ಕೊಳ್ಳಗಳಲ್ಲಿ ಮುಳುಗಿ ಉಸಿರು ಕಟ್ಟಿ ಸಾಯ್ತಾರೆ. ಮತ್ತು ಕೆಲವರು ವಿಷ ಕುಡಿದು ಸಾಯ್ತಾರೆ. ಇನ್ನು ಕೆಲವರು ನೇಣು ಹಾಕಿಕೊಂಡು ಸಾಯ್ತಾರೆ. ಕೆಲವರು ತಮ್ಮ ಗಂಡ ಸತ್ತದನ್ನು ಸುದ್ದಿ ಕೇಳಿ ವಿಯೋಗವನ್ನು ತಾಳದೆ ಬೆಂಕಿಯಲ್ಲಿ ಬಿದ್ದು ಸಾಯ್ತಾರೆ. ಕೆಲವರು ಮರಣದ ಪರ್ಯಂತ ಉಪವಾಸ ಮಾಡಿ ಸತ್ತು ಹೋಗಿಬಿಡ್ತಾರೆ. ಕೆಲವರು ಶಸ್ತ್ರಾಸ್ತ್ರಗಳಿಂದ ತಮ್ಮ ಕುತ್ತಿಗೆಯನ್ನು ಕತ್ತರಿಸ್ಕೊಂಡು ಸತ್ತು ಹೋಗಿಬಿಡ್ತಾರೆ. ಹೀಗೆ ಇಡೀ ವಾನರ ವಂಶ ಎಲ್ಲ ಹಾಳಾಗಿ ಹೋದ್ಮೇಲೆ ಇಡೀ ಇಕ್ಷ್ವಾಕು ವಂಶ, ಸೂರ್ಯವಂಶವೂ ಕೂಡ, ಅಯೋಧ್ಯ ನಗರ, ಕೋಸಲ ಸಾಮ್ರಾಜ್ಯ ಇದೆಲ್ಲವೂ ಕೂಡ ಸತ್ತು ಹೋಗಿಬಿಡ್ತದೆ. ಅಂತೂ ಇಡೀ ವಾನರ ಸಾಮ್ರಾಜ್ಯ, ರಘುವಂಶದ ಸಾಮ್ರಾಜ್ಯ, ಅಲ್ಲಿರುವಂಥ ಎಲ್ಲ ರಾಜಕುಮಾರರು, ಅವರ ಪತ್ನಿಯರು ಎಲ್ಲ ಸತ್ತು ಹೋಗಿಬಿಡ್ತಾರೆ. ಆ ವಿನಾಶಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ. ನಾನು ಕಿಷ್ಕಿಂಧ ಅನ್ನೋದಕ್ಕೆ ಯಾಕೆ ಹೋಗಬೇಕು? ನಾನು ಕಿಷ್ಕಿಂಧಕ್ಕೆ ಹೋಗೋದೇ ಇಲ್ಲ ಅಂದ ಅವನು. ಹಾಗಾದ್ರೆ ಇನ್ನೇನು ಮಾಡಬೇಕು ಅಂತಂದ್ರೆ, ಹಸ್ತಾದಾರೋ ಮುಖಾದಾನ ನಿಯತೋ ವೃಕ್ಷಮೂಲಿಕ ವಾನಪ್ರಸ್ಥೋ ಭವಿಷ್ಯಾಮಿ ಹಿ ಅದೃಷ್ಟ ಜನಕಾತ್ಮಜ. ಇನ್ನು ನನಗೆ ಉಳಿದದ್ದು ಒಂದೇ ದಾರಿ ಅಂತ ಅನಿಸ್ತು. ಏನಂದ್ರೆ, ಒಂದು ಮರದ ಬುಡಕ್ಕೆ ನಾನು ಹೋಗಿ ಕುತ್ಕೊಂಡು ಕೈಯನ್ನು ಹೀಗೇನು ಚಾಚಿ ಹಿಡ್ಕೊಂಡಿರ್ತೀನಿ. ಆ ಕೈಗೆ ತಾನಾಗೆ ಬಂದು ಬೀಳುವಂಥ ಹಣ್ಣನ್ನು ತಿಂದುಕೊಂಡು ಬದುಕಿರ್ತೀನಿ. ಕೈಗೆ ಏನಾದ್ರು ಹಣ್ಣು ಬಂದು ಬೀಳದೇ ಇದ್ರೆ ಅವತ್ತಿನ ದಿವಸ ಉಪವಾಸನೆ. ಹಸ್ತಾದಾನ ಅಂತ ಕರೀತಾರೆ. ಅದು ಕೆಲವು ಸನ್ಯಾಸಿಗಳು ಕಠೋರ ವ್ರತವನ್ನು ಮಾಡುವವರು ವ್ರತ ಅದು. ಮುಖಾದಾನ, ಬಾಯಿ ತೆಗೆದುಕೊಂಡು ಕೂತಿರೋದು. ಏನಾದರೂ ತಾನಾಗಿ ಬಾಯಲ್ಲಿ ಆಹಾರ ಬಂದು ಬಿದ್ದರೆ ಬಿತ್ತು, ಇಲ್ಲದಿದ್ರೆ ಅದೂ ಇಲ್ಲ. ನಿಯತಃ ವೃಕ್ಷ ಮೂಲಿಕ, ಗಿಡದ ಬುಡವನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಸಂಚಾರ ಮಾಡೋದಿಲ್ಲ. ವಾನಪ್ರಸ್ಥ, ನನಗೆ ಇಲ್ಲಿ ತನಕ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದೇನೆ. ಗೃಹಸ್ಥಾಶ್ರಮವನ್ನಂತೂ ನಾನು ಸ್ವೀಕಾರ ಮಾಡಿಲ್ಲ, ನಾನು ಬ್ರಹ್ಮಚಾರಿ ಆದ್ದರಿಂದ. ಇನ್ನು ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿಬಿಡ್ತೀನಿ. ಅಲ್ಲೇ ಹೇಗೆ ನನಗೆ ಅಂತ್ಯಕಾಲ ಬರ್ತದೋ ಬರಲಿ ಅಂದ ಅವನು. ಅದೃಷ್ಟ ಜನಕಾತ್ಮಜ. ಸೀತೆಯನ್ನು ನೋಡದೇ ಇದ್ದರೆ ನಾನು ಬದುಕಿದ್ದೇನು ಉಪಯೋಗ? ಈ ಎಲ್ಲ ಮಾತುಗಳಿಗೆ ಅದು ಆಧ್ಯಾತ್ಮಿಕವಾದ ಅರ್ಥ ಇದೆ. ವೇದಾಭಿಮಾನಿನ ದೇವತೆಯಾದಂತಹ ಲಕ್ಷ್ಮೀ ದೇವತೆಯನ್ನು ನಾನು ನೋಡದೇ ಇದ್ದರೆ, ವೇದ ತತ್ವಜ್ಞಾನವನ್ನು ನಾನು ಪಡ್ಕೊಳ್ಳದೇ ಇದ್ದರೆ, ನಾನು ಬ್ರಹ್ಮಚಾರಿಯಾಗಿದ್ದಾಗಲೂ ಉಪಯೋಗ ಏನು? ಗೃಹಸ್ಥಾಶ್ರಮವನ್ನು ನಾನು ಮುಂದೆ ಸ್ವೀಕಾರ ಮಾಡಿ ಆಗೂ ಉಪಯೋಗ ಏನು? ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಬ್ರಹ್ಮಚಾರಿ ಅಂತ ಅನಿಸ್ಕೊಂಡಾಗೂ ಉಪಯೋಗ ಏನು? ಹಾಗಾಗಿ ಗಿಡದ ಮೂಲಕ ಹೋಗಿ ಕುತ್ಕೋತೇನೆ. ಗಿಡ ಅಂದರೆ ಅಶ್ವತ್ಥ ಸರ್ವವೃಕ್ಷಾಣ. ಅಶ್ವತ್ಥ ಅಂತ ಯಾವ ಭಗವಂತ ಅನ್ಸ್ಕೋತಾನೆ, ಆ ಭಗವಂತನ ಮೂಲಕ ಹೋಗಿ ಕುತ್ಕೋತೇನೆ. ಅಲ್ಲಿ ಆತ ತಾನಾಗೆ ನನಗೇನಾದರೂ ಆಹಾರ ಕೊಟ್ಟರೆ ಕೊಡಲಿ, ಅದನ್ನು ತಿಂದು ನಾನು ಬದುಕಿರ್ತೇನೆ. ಅದನ್ನು ಬಿಟ್ಟು ನಾನು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಈ ಜಗತ್ತಿನ ಚೇಷ್ಟೆಗಳನ್ನೆಲ್ಲ, ಸಾಂಸಾರಿಕವಾದ ವ್ಯಾಪಾರಗಳನ್ನು, ವ್ಯವಹಾರ ಉದ್ಯೋಗಗಳನ್ನೆಲ್ಲ ನಾನು ಬಂದ್ ಮಾಡಿಬಿಡ್ತೇನೆ. ಅದನ್ನು ನಿಲ್ಲಿಸಿ ನಾನು ಭಗವಂತನ ಚಿಂತನೆಯಲ್ಲಿ ಆಸಕ್ತನಾಗ್ತೀನಿ ಅಂತ ಅರ್ಥ ಆಗುತ್ತೆ. ಸಮುದ್ರದ ಸಮೀಪದಲ್ಲಿ ಒಂದು ಚಿತೆಯನ್ನು ನಿರ್ಮಾಣ ಮಾಡ್ತೀನಿ, ಬೆಂಕಿಯನ್ನು ನಿರ್ಮಾಣ ಮಾಡಿ ಆ ಬೆಂಕಿಯನ್ನು ನಾನು ಪ್ರವೇಶ ಮಾಡಿಬಿಡ್ತೀನಿ ಅಂತ ಆತ ಆಲೋಚನೆ ಮಾಡಿದ. ಹೀಗೆ ನಾನು ಪ್ರಾಣ ಪರಿತ್ಯಾಗ ಮಾಡಿದ ಮೇಲೆ ಕೊನೆಗೆ ಕಾಗೆಗಳು ಅಥವಾ ಮಾಂಸಾಹಾರಿಗಳಂಥ ಪ್ರಾಣಿ ಪಕ್ಷಿಗಳು ನನ್ನ ಈ ಶರೀರವನ್ನು ತಿಂದು ಅದಕ್ಕೊಂದು ಗತಿ ಕಾಣಿಸಲಿ. ಕೊನೆಗೆ ಏನೂ ಆಗಿದ್ರೆ ನೀರಿನಲ್ಲಿ ಆಗ ಮುಳುಗಿ ಉಸಿರು ಕಟ್ಟಿ ನಾನು ಪ್ರಾಣ ಪರಿತ್ಯಾಗ ಮಾಡ್ತೀನಿ. ಇದೆಲ್ಲ, ಈ ಮಾರ್ಗಗಳೆಲ್ಲ ಋಷಿ ಮುನಿಗಳಿಗೆ ಸಮ್ಮತವಾದ ಮಾರ್ಗಗಳೇ ಇವು. ಹಿಂದೆ ಆ ಶರಭಂಗ ಋಷಿಯ ಕಥೆ ಬಂದಿತ್ತು. ಶರೀರೇ ಜದ್ಧರಿ ಭೂತೆ ಜಾಲಿಗ್ರಸ್ತೆ ಕಲೆಯವಲೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ನಮಗೆ ತೀರಾ ಹಪಾಹಪಿ, ಏನಾದರೂ ಮಾಡಿ ಜಗತ್ತನ್ನು ಬದುಕಬೇಕು ಅಂತೇಳಿ. ಕೊನೆಯ ಪಕ್ಷ ಏನಾದರೂ ಮಾಡಿ ನಮ್ಮನ್ನು ಬದುಕಿಸ್ಕೊಡಿ ಅಂತ ನಾವು ವೈದ್ಯರ ಹತ್ರ ಹೋಗ್ತೇವೆ. ಆ ಎಲ್ಲ ವೈದ್ಯರನ್ನು ಬಿಟ್ಟು ಬಿಡಬೇಕು. ವೈದ್ಯೋ ನಾರಾಯಣೋ ಹರಿಹಿ, ಆತ ನನ್ನನ್ನು ಎಷ್ಟು ಕಾಲ ಬದುಕಿಸ್ತಾನೆ ಬದುಕಿಸಲಿ. ಆತ ಬದುಕಿಸಲೇ ಇದ್ದರೆ, ಕರ್ಕೊಂಡು ಹೋಗೋನಿದ್ರೆ ಕರ್ಕೊಂಡು ಹೋಗಲಿ ಅಂತ ಆಲೋಚನೆ ಮಾಡಬೇಕು. ಔಷಧಂ ಜಾಹ್ನವೀತೋಯಂ, ಗಂಗಾ ನದಿ ನೀರೇನಿದೆ ಅದೇ ನನ್ನ ಔಷಧ ಬಿಟ್ಟು ನನಗೆ ಬೇರೆ ಔಷಧ ಬೇಕಾಗಿಲ್ಲ ಅನ್ನೋ ಮನೋದಾರ್ಢ್ಯವನ್ನು ನಾವು ತಾಳಬೇಕು ಅಂತ ಅರ್ಥ. ಇಂಥ ಮನೋದಾರ್ಢ್ಯವನ್ನು ಆಗಿನ ಕಾಲದ ಋಷಿಗಳು ತಾಳಿದ್ರು. ಇನ್ನು ನನಗೆ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹಾಗಾಗಿ ನಾನು ಬದುಕೋದೇ ಬೇಡ ಅಂತ ತೀರ್ಮಾನ ಮಾಡ್ತೇನೆ. ಅದಕ್ಕಾಗಿ ಭೃಗು ಪತನ ಅಂತ ಹಿಂದೆ ಅದನ್ನು ಹೇಳಿದ್ದೆ. ಅತ್ಯಂತ ಎತ್ತರದ ಶಿಖರಕ್ಕೆ ಹೋಗಿ ಅಲ್ಲಿಂದ ಪ್ರಾಣ ಪರಿತ್ಯಾಗ ಮಾಡೋದು, ಹಾರಿ ಶಿಖರ ಪ್ರಾಣ ಪರಿತ್ಯಾಗ ಮಾಡೋದು, ಬೆಂಕಿಯಲ್ಲಿ ಹಾರಿ ಪ್ರಾಣ ಪರಿತ್ಯಾಗ ಮಾಡೋದು, ನೀರಿನ ಮೂಲಕ ಪ್ರಾಣ ಪರಿತ್ಯಾಗ ಮಾಡೋದು, ಅಥವಾ ಅನಶನ, ಏನು ಆಹಾರವನ್ನು ತೆಗೆದುಕೊಳ್ಳದೆ ಅದರ ಮೂಲಕ ಪ್ರಾಣ ಪರಿತ್ಯಾಗ ಮಾಡೋದು. ನನ್ನ ಧರ್ಮ ಏನಿದೆ ಅದನ್ನು ಆಚರಣೆ ಮಾಡಲಿಕ್ಕೆ ನನಗೆ ಉಪಯೋಗ ಆಗುವಂತಿದ್ರೆ ಈ ಶರೀರ ಇದ್ದು ಸಾರ್ಥಕ. ಅದಿಲ್ಲದೇ ಇದ್ದರೆ ನಾನು ಬದುಕಬಾರದು ಅಂತ ಆ ಋಷಿ ಮುನಿಗಳ ದೃಢವಾದ ಮನಸ್ಸಾಗಿತ್ತು.
ಅದು ಅಷ್ಟು ದೃಢವಾದ ಮನಸ್ಸು ಅವರಿಗಿದ್ರೆ ಅಂತ ಎಷ್ಟೋ ಜನ ಋಷಿಮುನಿಗಳಿಗೆ ಉಪದೇಶಕನಾದವನು ಹನುಮಂತ, ಅವರೆಲ್ಲರಿಗೂ ಮಹಾಗುರುವಾದವನು. ಆತ ಸೀತೆಯನ್ನು ಕಂಡುಕೊಂಡು ಸೀತಾರಾಮರಿಗೆ ಸಂಯೋಗವನ್ನು ಮಾಡಿಸೋದು ನನ್ನ ಕರ್ತವ್ಯ. ಆ ಧರ್ಮವನ್ನು ನನಗೆ ಮಾಡಲಿಕ್ಕೆ ಆಗದೇ ಇದ್ದರೆ ನಾನಿದ್ದು ಉಪಯೋಗ ಇಲ್ಲ ಅಂತ ಆತ ಆಲೋಚನೆ ಮಾಡಿದೆ. ಅದು ಅದರೊಳಗಿನ ಅಂತರಾರ್ಥ. ಈ ರಾತ್ರಿ ಕಾಲ ಬಹಳ ಸುಂದರವಾಗಿದೆ. ಇದು ಮೊದಲು ರಾತ್ರಿಯ ಈ ಚಂದ್ರ ನಕ್ಷತ್ರ, ಯಾಕಂದ್ರೆ ಚಂದ್ರೋದಯನ್ನೆಲ್ಲ ನೋಡಿದ್ದ ಅವನು. ಆ ಚಂದ್ರೋದಯ ನಕ್ಷತ್ರದ ಉದಯ ಅದನ್ನೆಲ್ಲ ನೋಡಿ ಬಹಳ ಆಹ್ಲಾದ ಆಗಿತ್ತು ಅವನ ಮನಸ್ಸಿಗೆ. ಅಷ್ಟು ಸಂತೋಷದಾಯಕವಾಗಿದ್ದಂತಹ ಈ ರಾತ್ರಿ ಕ್ರಮವಾಗಿ ಸೀತೆಯನ್ನು ನೋಡದೆ ಇವತ್ತದು ಶುಭದಾಯಕವಾದ ರಾತ್ರಿ ಅಶುಭದಾಯಕವಾಗಿದೆ ಅಂತ ಆಲೋಚನೆ ಮಾಡಿದ ಅವನು. ನಮ್ಮ ಈ ಜೀವನ ಆರಂಭದಲ್ಲಿ ಶುಭದಾಯಕವಾಗಿರ್ತದೆ, ಅದು ಸಂಕೇತ. ಎಲ್ಲ ಜಗತ್ತಿನ ಸುತ್ತಮುತ್ತಲಿರುವಂಥದ್ದೆಲ್ಲ ನಾವು ಬಹಳ ಆಹ್ಲಾದದಾಯಕವಾಗಿ ಕಾಣಿಸ್ತಿರ್ತದೆ, ಸಂತೋಷ ಕಾಣಿಸ್ತಿರ್ತದೆ. ಈ ಜಗತ್ತೆಲ್ಲ ನನ್ನದೇ, ಇವರೆಲ್ಲ ನನ್ನವರೇ, ನನಗಾಗಿ ಇವರೆಲ್ಲ ಬದುಕಿದ್ದಾರೆ, ನನ್ನ ಸಂತೋಷಕ್ಕಾಗಿ ಇವರೆಲ್ಲ ಜೀವಿಸಿದ್ದಾರೆ ಅಂತ ನಾವು ಭ್ರಾಂತಿ ಪಟ್ಕೊಂಡಿರ್ತೀವಿ. ಕ್ರಮವಾಗಿ ಸೀತೆಯನ್ನು ನೋಡದೆ, ಅಂದರೆ ವೇದಜ್ಞಾನವನ್ನು ಪಡ್ಕೊಳ್ಳದೆ, ತತ್ವಜ್ಞಾನವನ್ನು ಪಡ್ಕೊಳ್ಳದೆ ನನ್ನ ಜೀವನ ವ್ಯರ್ಥ ಆಗಿದೆ ಅಂತ ಹನುಮಂತ ನಮ್ಮಂಥವ್ರ ಜೀವನವನ್ನು ನೆಪವಾಗಿಟ್ಕೊಂಡು ಆ ಶ್ಲೋಕವನ್ನು ಉದ್ಗರಿಸಿದ. ನಾನೀಗ ತಪಸ್ವಿ ಆಗಿಬಿಡ್ತೇನೆ, ಇಲ್ಲದೇ ಇದ್ರೆ ನಿಯತವಾಗಿ ವ್ರತವನ್ನು ಕೈಗೊಳ್ತೇನೆ, ಅಥವಾ ವಾನಪ್ರಸ್ಥನಾಗಿ ಬಿಡ್ತೇನೆ, ಏನೇ ಆಗಲಿ ಆ ಸೀತೆಯನ್ನು ನೋಡದೆ ನಾನು ಕಿಷ್ಕಿಂದೆಗೆ ಹೋಗೋದೇ ಇಲ್ಲ, ಇಲ್ಲದಿದ್ದರೆ ನಾವೆಲ್ಲರೂ ವಿನಾಶ ಹೊಂದಿಬಿಡ್ತೀವಿ ಅಂತ ಹೀಗೆ ಆ ಹನುಮಂತ ತನ್ನ ಆಲೋಚನೆಯನ್ನು ಮುಂದುವರಿಸಿದ್ದಾನೆ. ಆತನ ಆಲೋಚನೆ ಇನ್ನೂ ಕೂಡ ಮುಂದುವರೆದಿದೆ. ಅದನ್ನು ನಾವು ನಾಳೆ ದಿವಸ ಶ್ರವಣ ಮಾಡಬೇಕು.